ಗುಳ್ಳೆ ಗುಳ್ಳೆ ಹೇಗೆ ಬರ್ತದೆ ನೋಡಿ. ಮಂಗಳೂರಿನ ಸ್ಪೆಷಲ್ ಮಡ್ಕ ಸೋಡಾ ರೆಡಿಯಾಗಿದೆ ನೋಡಿ, ಹೇಗೆ ಕಾಣ್ತಾ ಉಂಟು ನಿಮಗೆ. ಫ್ರೆಂಡ್ಸ್, ಇವಾಗ ಫೆಬ್ರವರಿ ಆಗೋದಷ್ಟೇ, ಎಂಥ ಉರಿ ಬಿಸಿಲು, ಎಂಥ ಸೆಕೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲಿಗಾದರೂ ನಾವು ಹೋಗಿ ಮನೆಗೆ ಬಂದರೆ ನಮಗೆ ಫುಲ್ ಮರಕಾಗ್ತದೆ, ಒಂದು ಗಳಿಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಿರುವಾಗ ನಾವು ಈ ಥರ ಒಂದು ಮಂಗಳೂರು ಸ್ಪೆಷಲ್ ಮಡ್ಕ ಸೋಡಾವನ್ನು ಮನೆಯಲ್ಲೇ ಮಾಡಿ ಕುಡಿದರೆ ಹೇಗಿರ್ತದೆ? ತುಂಬಾ ಚೆನ್ನಾಗಿರ್ತದಲ್ಲ, ತುಂಬ ಹಿತ ಅನಿಸ್ತದೆ. ಹಾಗಾಗಿ ನಾನಿವತ್ತು ನಿಮಗೆ ಸ್ಪೆಷಲ್ ಆಗಿರುವಂತಹ ಈ ಮಡಕೆಯಲ್ಲಿ ಮಾಡುವಂತಹ ಮಡ್ಕ ಸೋಡಾವನ್ನು ಮಾಡಿ ತೋರಿಸ್ತೇನೆ. ತುಂಬಾ ಸಿಂಪಲ್ ಆಗಿದೆ. ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಮಂಗಳೂರಿನ ಫೇಮಸ್ ಮಡ್ಕ ಸೋಡಾ ಮಾಡಲಿಕ್ಕೆ ಮೊದಲಿಗೆ ನಾವು ಉಂಟಲ್ಲ, ಕಾಮಕಸ್ತೂರಿಗೆ ಸ್ವಲ್ಪ ನೀರು ಹಾಕಿ ಅದೆಲ್ಲ ನೆನೆಸಿಡಬೇಕು. ನೋಡಿ, ಕಾಮಕಸ್ತೂರಿ ಅಂತ ಹೇಳಿದರೆ ಹೆಚ್ಚಿನವರಿಗೆ ಗೊತ್ತಿರ್ಬೋದು, ಈ ಥರ ಇರ್ತದೆ ನೋಡಿ. ಇದಕ್ಕೆ ತಂಪು ಬೀಜ ಅಂತ ಕೂಡ ಹೇಳ್ತೇವೆ. ನಾನಿಲ್ಲೊಂದು 2 ಸ್ಪೂನ್ ಆಗುವಷ್ಟು ತಂಪು ಬೀಜನ ತಗೊಂಡಿದ್ದೇನೆ. 2 ಸ್ಪೂನ್ ಆಗುವಷ್ಟು ನೀರು ಹಾಕ್ತೇನೆ. ಅದು ಚೆನ್ನಾಗಿ ನೆನೆತದೆ ನೀರಲ್ಲಿ. 5 ನಿಮಿಷ ನೆನೆಸಿದರೆ ಸಾಕು, ಫುಲ್ ಅದು ಉಬ್ಬಿ ಬರ್ತದೆ. ಈ ಬೇಸಿಗೆ ಕಾಲಕ್ಕಂತೂ ಈ ತಂಪು ಬೀಜವನ್ನು ಉಪಯೋಗಿಸಿಕೊಂಡು ಸುಮಾರು ಬಗೆಯ ಜ್ಯೂಸ್ಗಳನ್ನು ಮಾಡ್ಕೋಬೋದು. ತುಂಬ ತಂಪು ದೇಹಕ್ಕೆ. 2 ಕಾಯಿ ಮೆಣಸನ್ನು ತಗೊಂಡಿದ್ದೇನೆ. ನಮ್ಮ ಮಡ್ಕ ಸೋಡಾ ಸ್ವಲ್ಪ ಖಡಕ್ಕಾಗಿರ್ತದೆ ಈ ಮೆಣಸು ಹಾಕೋದ್ರಿಂದ. ಈ ಥರ 2 ಭಾಗ ಮಾಡಿಡ್ತೇನೆ. ಡೈರೆಕ್ಟ್ ನಮ್ಮ ಸೋಡಕ್ಕೆ ಹಾಕಲಿಕ್ಕೆ ಉಂಟು. ತುಂಬ ಖಾರ ಇದ್ದರೆ 1 ಮೆಣಸು ಹಾಕಿದರೆ ಕೂಡ ಸಾಕಾಗ್ತದೆ. ಒಳ್ಳೆ ಘಾಟು ಬರ್ತಾ ಉಂಟು. ಖಡಕ್ಕೆ ಇಷ್ಟಪಡೋರು ಮಾತ್ರ ಈ ಮೆಣಸನ್ನು ಹಾಕಿದರೆ ಸಾಕು. ಮಕ್ಕಳೆಲ್ಲ ಕುಡಿಯೋದಾದರೆ ಈ ಮೆಣಸು ಬೇಡ, ತುಂಬ ಖಾರ ಆಗ್ತದೆ. ಒಂದು ದೊಡ್ಡ ಗಾತ್ರದ ಲಿಂಬೆಹಣ್ಣು ಉಂಟು ನನ್ನ ಹತ್ರ, ಅದನ್ನು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೋತೇನೆ. ಈ ಥರ ಮಾಡೋದ್ರಿಂದ ಲಿಂಬೆಹಣ್ಣು ಸ್ವಲ್ಪ ಸ್ಮೂತಾಗಿ ಅದರ ರಸ ಎಲ್ಲ ಬೇಗ ಬಿಡ್ತದೆ. ಇನ್ನು ಅದನ್ನು 2 ಕಟ್ ಮಾಡ್ತೇನೆ. ಇನ್ನು ನೋಡಿ, ನಮ್ಮ ಕಡೆ ಎಲ್ಲ ಸೆಕೆ ಸ್ಟಾರ್ಟ್ ಆಗಿದೆ. ಈ ಸೆಕೆಗೆಲ್ಲ ಈ ಮಡ್ಕ ಸೋಡಾ ಅಥವಾ ಈ ಥರ ತಂಪು ಪಾನೀಯಗಳೆಲ್ಲ ನಾವು ಜಾಸ್ತಿ ಸೇವಿಸ್ತೇವೆ. ಅಂದರೆ ನಮ್ಮ ದೇಹಕ್ಕೆ ಕೂಡ ತಂಪು, ಮತ್ತು ಅದನ್ನೆಲ್ಲ ಕುಡಿಲಿಕ್ಕೆ ಇವಾಗ ಚೆನ್ನಾಗಿರ್ತದೆ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ ಅಂತ ಹೇಳಿದರೆ ತಂಪು ಬೀಜ, ಹಸಿಮೆಣಸು, ಲಿಂಬೆಹಣ್ಣು, ಇದು 3 ನಾವು ರೆಡಿ ಮಾಡಿಕೊಂಡಾಯಿತು. ಇನ್ನು ಅದಕ್ಕೆ ಬೇಕಾಗಿರೋದು ಉಪ್ಪು, ಹಾಗೆಯೇ ಸಕ್ಕರೆ. ನಾನಿಲ್ಲೊಂದು ಸಣ್ಣ ಸೈಜಿನ ಮಣ್ಣಿನ ಮಡಕೆ ತಗೊಂಡಿದ್ದೇನೆ ನೋಡಿ. ಇದರಲ್ಲೇ ನಮ್ಮ ಮಡ್ಕ ಸೋಡಾ ಮಾಡಲಿಕ್ಕೆ ಇರುವಂಥದ್ದು. ಒಂದು 5 ನಿಮಿಷ ಬಿಟ್ಟ ಮೇಲೆ ತಂಪು ಬೀಜ ನೋಡಿ ಹೇಗೆ ಉಬ್ಬಿ ಬಂದಿದೆ. ನಾನಿಲ್ಲೊಂದು 2 ಸ್ಪೂನ್ ಆಗುವಷ್ಟು ತಂಪು ಬೀಜ ಹಾಕ್ಕೊಳ್ತೇನೆ. ಒಂದು 3 ಸ್ಪೂನ್ ಆಗುವಷ್ಟು ಸಕ್ಕರೆ. ಸಕ್ಕರೆ ಎಲ್ಲ ಉಂಟಲ್ಲ, ನಿಮ್ಮ ಅಪೇಕ್ಷೆ ಮೇರೆಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕಿದರೆ ಆಯಿತು. ಸ್ವಲ್ಪ ಉಪ್ಪು. ನಮ್ಮ ಮಡ್ಕ ಸೋಡಕ್ಕೆ ಉಪ್ಪು ಹಾಕಿದರೆ ಒಂಥರ ಡಿಫ್ರೆಂಟ್ ಆದ ಟೇಸ್ಟ್ ಕೊಡ್ತದೆ. ನೋಡಿ, ಕಟ್ ಮಾಡಿದ ಲಿಂಬೆಹಣ್ಣು, ಇನ್ನು ರಸ ಹಿಂಡುವ. ಹಂಗೆಲ್ಲ ಉಂಟಲ್ಲ, ಒಂದು ಅರ್ಧ ಲಿಂಬೆಹಣ್ಣೆ ಸಾಕಾಗ್ತದೆ, ಅಂದರೆ ದೊಡ್ಡ ಸೈಜ್ನ ಲಿಂಬೆಹಣ್ಣು ನೋಡಿ. ಇಷ್ಟು ಹಾಕಿದರೆ ಮಡ್ಕ ಸೋಡಾ ಖಡಕ್ ಆಗ್ತದೆ. ಹಸಿಮೆಣಸು ನೋಡಿ, ನಾನಿಲ್ಲಿ 1 ಹಸಿಮೆಣಸನ್ನು ಹಾಕ್ತೇನೆ. ತುಂಬ ಖಾರ ಉಂಟು. ನಾನಿಲ್ಲೊಂದು 3 ರಿಂದ 4 ಐಸ್ ಕ್ಯೂಬನ್ನು ಹಾಕ್ಕೊಳ್ತೇನೆ. ಸ್ವಲ್ಪ ಕೋಲ್ಡ್ ಆಗಿ ಚೆನ್ನಾಗಿರ್ತದೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡುವ. ಸಕ್ಕರೆ ಎಲ್ಲ ಬೇಗ ನೀರಾಗ್ತದೆ ಈ ಥರ ಎಲ್ಲ ಫಸ್ಟಿಗೆ ನಾವು ಹಾಕಿಟ್ರೆ. ಇನ್ನು ನಾವು ಒಳ್ಳೆ ಸೋಡಾ ಹಾಕುವ. ಗುಳ್ಳೆ ಗುಳ್ಳೆ ಹೇಗೆ ಬರ್ತದೆ ನೋಡಿ. ವಾ, ಹೇಗೆ ಬರ್ತಾ ಉಂಟು ನೋಡಿ, ಗುಳ್ಳೆ 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 ಬರ್ತಾ ಉಂಟು. ಮಂಗಳೂರಿನ ಸ್ಪೆಷಲ್ ಮಡ್ಕ ಸೋಡಾ ರೆಡಿಯಾಗಿದೆ ನೋಡಿ, ಹೇಗೆ ಕಾಣ್ತಾ ಉಂಟು ನಿಮಗೆ. ಫುಲ್ ಖಡಕ್ಕಾಗಿ ಉಪ್ಪು, ಹುಳಿ, ಖಾರ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಉಂಟು ಟೇಸ್ಟು. ತುಂಬಾ ಚೆನ್ನಾಗಿ ಉಂಟು ಟೇಸ್ಟ್. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮಡ್ಕ ಸೋಡಾ ಮನೆಯಲ್ಲೇ ಯಾವ ರೀತಿ ಮಾಡೋದಂತ ಹೇಳಿ. ತುಂಬಾ ಚೆನ್ನಾಗಿ ಬರ್ತದೆ, ಖಡಕ್ಕಾಗಿರ್ತದೆ. ಈ ಸೆಕೆಗಂತೂ ಹೇಳಿ ಮಾಡಿಸಿದ ಸೋಡಾ. ಒಂದ್ಸಲ ನೀವು ಮಾಡಿದರೆ ಸಾಕು, ಮತ್ತೆ ಮತ್ತೆ ಮಾಡ್ತಾ ಇರ್ತೀರ ರಿಪೀಟಾಗಿ. ತುಂಬಾ ಚೆನ್ನಾಗಿರ್ತದೆ. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತೀರಲ್ಲ. ನಾವು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.